ಬಿಬಿಎಂಪಿ ಬಜೆಟ್ನಲ್ಲಿ ಮತ್ತೆ ತಾರತಮ್ಯ ಮಾಡಲಾಗಿದೆ. ಬಜೆಟ್ನಲ್ಲಿ ಬಿಜೆಪಿ ವಲಸಿಗ ಶಾಸಕರಿಗೆ ಬಂಪರ್ ಕೊಡುಗೆಯನ್ನ ಕೊಡಲಾಗಿದೆ. ವಲಸೆ ಬಂದ ಬಿಜೆಪಿ ಮಂತ್ರಿಗಳಿಗೆ ಹೆಚ್ಚಿನ ಅನುದಾನವನ್ನ ಮೀಸಲಿಡಲಾಗಿದೆ. ಸಿಎಂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ವಿವೇಚನೆಗೆ 255 ಕೋಟಿ ಮೀಸಲು ಇಡಲಾಗಿದೆ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅರ್ಧದಷ್ಟು ಅನುದಾನವನ್ನ ಹಂಚಿದ್ದಾರೆ ಸಿಎಂ. ಇನ್ನು ಆರ್ಆರ್ ನಗರ, ಯಶವಂತಪುರ, ಕೆಆರ್ಪುರಂ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನ ಮೀಸಲು ಇಡಲಾಗಿದೆ. 3 ಕ್ಷೇತ್ರಗಳಿಗೆ ತಲಾ 40 ಕೋಟಿ ಅನುದಾನವನ್ನ ಹಂಚಿಕೆ ಮಾಡಲಾಗಿದೆ. ಗೋವಿಂದರಾಜನಗರ, ಬಸವನಗುಡಿ ಕ್ಷೇತ್ರಕ್ಕಿಲ್ಲ ನಯಾ ಪೈಸೆ ಅನುದಾನ. ಮಹದೇವಪುರ ಕ್ಷೇತ್ರಕ್ಕೂ ಕೂಡ ಬಿಬಿಎಂಪಿ ಅನುದಾನವನ್ನ ನೀಡಿಲ್ಲ. ಪದೇ ಪದೇ ಈಗ ಬಿಬಿಎಂಪಿ ಬಜೆಟ್ನಲ್ಲಿ ಮತ್ತೆ ತಾರತಮ್ಯವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಸಹ ಕೇಳಿ ಬಂದಿರುವಂತದ್ದು. ಬಜೆಟ್ನಲ್ಲಿ ಬಿಜೆಪಿ ವಲಸಿಗ ಶಾಸಕರಿಗೆ ಬಂಪರ್ ಆಫರ್ ಅನ್ನ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಇದೀಗ ಬಿಬಿಎಂಪಿ ಬಜೆಟ್ನಲ್ಲಿ ಪದೇ ಪದೇ ತಾರತಮ್ಯ ಆಗ್ತಾ ಇದೆ. ಈಗ ವಲಸಿಗ ಮಂತ್ರಿಗಳಿಗೆ, ಬಿಜೆಪಿ ಮಂತ್ರಿಗಳಿಗೆ ಹೆಚ್ಚಿನ ಅನುದಾನವನ್ನ ಕೊಡಲಾಗ್ತಾ ಇರುವಂತದ್ದು. ಎಲ್ಲೋ ಇಲ್ಲಿ ಸಿಎಂ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಅನಿಸ್ತಾ ಇಲ್ವಾ? ಖಂಡಿತ ಚೈತ್ರ, ಅಂದ್ರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಬಿಬಿಎಂಪಿ ಬಜೆಟ್ನಲ್ಲಿ ಬೃಹತ್ ಆಗಿರುವಂತಹ ಒಂದು ಮೊತ್ತ ಬೆಂಗಳೂರು ಉಸ್ತುವಾರಿ ಸಚಿವರ ವಿವೇಚನೆಗೆ ಬಿಟ್ಟಿರುವಂತಹ ಅನುದಾನ ಅನ್ನುವಂಥ ನಿಟ್ಟಿನಲ್ಲಿ ಮೀಸಲಿಡಲಾಗಿತ್ತು. ಬರೋಬ್ಬರಿ 255 ಕೋಟಿ ರೂಪಾಯಿ ಈ ಒಂದು ಅನುದಾನವನ್ನ ಮೀಸಲಿಡಲಾಗಿತ್ತು. ಈ ಪೈಕಿ ಅತಿ ಹೆಚ್ಚು ಅನುದಾನದ ಹಂಚಿಕೆಯನ್ನ ಮತ್ತೆ ಬೆಂಗಳೂರು ಉಸ್ತುವಾರಿ ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಆಗಿರೋದ್ರಿಂದ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿರೋದು ಇದೀಗ ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಮೂಲ ಬಿಜೆಪಿ ಶಾಸಕರಿಗೂ ಕೂಡ ಹೆಚ್ಚಿನ ಅನುದಾನವನ್ನ ಕೊಟ್ಟಿಲ್ಲ. ಕಾಂಗ್ರೆಸ್ನಿಂದ ಯಾರು ಆಪರೇಷನ್ ಕಮಲಕ್ಕೆ ಕೈ ಜೋಡಿಸಿ ಬಿಜೆಪಿಗೆ ಜಂಪ್ ಆಗಿದ್ರೋ ಅಂತ ಶಾಸಕರುಗಳಿಗೆ, ಅಂತ ಮಂತ್ರಿಗಳಿಗೆ ಅತಿ ಹೆಚ್ಚು ಅನುದಾನವನ್ನ ಈ ಒಂದು ವಿವೇಚನಾ ಬಜೆಟ್ನಲ್ಲಿ ಅನುದಾನದಲ್ಲಿ ಸಿಎಂ ಅವರು ಹಂಚಿರುವಂಥದ್ದು. ಪ್ರಮುಖವಾಗಿ ಯಶವಂತಪುರ ಮತ್ತೆ ಆರ್ಆರ್ ನಗರ ಮತ್ತೆ ಕೆಆರ್ಪುರ ಈ 3 ಕ್ಷೇತ್ರಗಳಿಗೆ ಬರೋಬ್ಬರಿ 40 ಕೋಟಿ ರೂಪಾಯಿಯನ್ನ ಹಂಚಿ ಇದೀಗ ಅಚ್ಚರಿಯ ನಡೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ 3 ಕ್ಷೇತ್ರದಲ್ಲಿರುವಂಥವರು ಕೂಡ ಶಾಸಕರು, ಅವರೆಲ್ಲರೂ ಕೂಡ ಮಂತ್ರಿಗಳಾಗಿದ್ರು ಕೂಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಂಥವರು, ಅವರು ವಲಸೆ ಶಾಸಕರು. ಹೀಗಾಗಿ ಅವರಿಗೆ ಹೆಚ್ಚು ಅನುದಾನವನ್ನ ಹಂಚಿಕೆ ಮಾಡಿ ಅವರ ಒಂದು ವಿಶ್ವಾಸವನ್ನ, ಅವರ ಬಳಿ ಬೇರೆದ್ದೇ ರೀತಿಯಾಗಿರುವಂಥ ಒಂದು ಕಮಿಟ್ಮೆಂಟ್ ಅನ್ನ ಇಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತೋರಿಸಿರುವಂಥದ್ದು. ಅದರ ಹೊರತಾಗಿ ಇಲ್ಲಿ ಬಹಳ ಅಚ್ಚರಿಯ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಬಸವನಗುಡಿ ಮತ್ತೆ ಮಹದೇವಪುರ ವಲಯಕ್ಕೆ, ಅಂದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯಾಗಿರುವಂತಹ ನಯಾ ಪೈಸೆಯಷ್ಟು ಅನುದಾನವನ್ನ ಈ ಒಂದು ತಮ್ಮ ವಿವೇಚನಾ ಅನುದಾನದಲ್ಲಿ ಸಿಎಂ ಅವರು ಕೊಟ್ಟಿಲ್ಲ. ಉಳಿದಂತೆ 30 ಕೋಟಿ, ಚಿಕ್ಕಪೇಟೆಗೆ 10 ಕೋಟಿ ಈ ರೀತಿಯಾಗಿ ಹಂಚಿ 255 ಕೋಟಿ ರೂಪಾಯಿಯನ್ನು ಕೂಡ ತಮಗೆ ವಿವೇಚನಾ ಏನು ಬಜೆಟ್ ಅನ್ನ ಬಿಬಿಎಂಪಿಯಿಂದ ಸಿಕ್ಕಿತ್ತು ಅದನ್ನ ಹಂಚಿ ಇದೀಗ ಬಹಳ ಚುನಾವಣಾ ಹಿತದೃಷ್ಟಿಯಲ್ಲಿ ಒಂದು ದಿಟ್ಟ ನಡೆಯನ್ನಿಟ್ಟಿರುವಂತ ಇದೀಗ ಮತ್ತೊಂದು ಸುತ್ತಿನ ಹಣಾಹಣಿಗೆ ಕಾರಣವಾಗ್ತಾ ಇರುವಂತದ್ದು. ಬಿಬಿಎಂಪಿ ಏನು ಬಿಜೆಪಿ ಮೆಂಬರ್ಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, ಇವರೆಲ್ಲರಲ್ಲೂ ಕೂಡ ಇದೀಗ ಮತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ನೀತಿ ಸಂಹಿತೆ ಜಾರಿ ಆಗುತ್ತೆ. ಹಂಗಂದ್ರೆ ಅಂದ್ರೆ ಈಗಾಗಲೇ ಚುನಾವಣಾ ಒಂದು ರಣಕಣ ರಾಜ್ಯದಲ್ಲಿ ಸಿದ್ಧ ಆಗಿರುವಂತದ್ದು. ಹೀಗಾಗಿ ಈ ಒಂದು ಸಮಯದಲ್ಲಿ ಈ ರೀತಿಯಾಗಿರುವಂತಹ ನಡೆ ಮುಂದಿಟ್ಟಿರುವಂತದ್ದು ಬಹಳ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಆಶಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಟಿಕೆಟ್ಗಾಗಿ ಕಿತ್ತಾಟ ಶುರುವಾಗಿದೆ. ಬೆಂಗಳೂರಲ್ಲಿ ಲಿಂಗಾಯತರಿಗೆ ಟಿಕೆಟ್ಗಾಗಿ ಎಂಬಿಪಿ ಒತ್ತಡವನ್ನ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಕನಿಷ್ಠ 2 ಟಿಕೆಟ್ ಕೊಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ರಾಜಾಜಿನಗರದಲ್ಲಿ ಪುಟ್ಟರಾಜುಗೆ ಟಿಕೆಟ್ ಕೊಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬಳಿ ಪುಟ್ಟರಾಜುಗಾಗಿ ಲಾಬಿ ಮಾಡ್ತಿದ್ದಾರೆ. ಸಭೆಯಲ್ಲಿ ಜೋರು ಧ್ವನಿಯಲ್ಲಿ ಪಟ್ಟು ಹಿಡಿದಿದ್ದಾರೆ ಎಂಬಿ ಪಾಟೀಲ್. ಪುಟ್ಟರಾಜು ಬದಲಿಗೆ ಬಿಜೆಪಿ ಎಂಎಲ್ಸಿ ಪುಟ್ಟಣ್ಣಗೆ ಟಿಕೆಟ್ ಅಂದ್ರಂತೆ ಸಿದ್ದು ಹಾಗೆ ಡಿಕೆಎಸ್. ಈಗ ಲಿಂಗಾಯತರಿಗೆ ಬೆಂಗಳೂರಿನಲ್ಲಿ ಅನ್ಯಾಯ ಅಂತ ಮಾತಿಗೆ ಮಾತು ಕೂಡ ಬೆಳೆದಿದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಗೈರಾಗುವುದಾಗಿ ಹೇಳಿದಾರಂತೆ ಎಂಬಿ ಪಾಟೀಲ್. ಈಗ ಮಾತಿಗೆ ಮಾತು ಬೆಳೆದು ಈಗ ಸ್ಕ್ರೀನಿಂಗ್ ಕಮಿಟಿಗೆ ಗೈರ್ ಹಾಕ್ತೀನಿ ಅಂತ ಎಂಬಿ ಪಾಟೀಲ್ ಹೇಳಿದಾರಂತೆ. ಈಗ ರಾಜಾಜಿನಗರಕ್ಕೆ ಲಿಂಗಾಯತ ಟಿಕೆಟ್ ಕೊಡುವಂತೆ
ಪಟ್ಟು ಹಿಡಿದಿದ್ದಾರೆ. ಆದ್ರೆ ಎಂಬಿ ಪಾಟೀಲ್ ಬೇಡಿಕೆ ಒಪ್ಕೊಂಡಿಲ್ಲ ಸಿದ್ದು ಡಿಕೆಶಿ ಅಂತ ಹೇಳಲಾಗ್ತಾ ಇದೆ. ಇಂದಿನ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಎಂಬಿಪಿ ಗೈರು ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಇದೀಗ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಟಿಕೆಟ್ಗಾಗಿ ಕಿತ್ತಾಟ ಶುರುವಾಗ್ತಾ ಇರುವಂತದ್ದು. ಈಗ ಎಂಬಿ ಪಾಟೀಲ್ ಅವರು ಯಾರ ಪರ ಲಾಬಿ ಮಾಡ್ತಿದ್ದಾರೆ? ಈಗ ಎಂಬಿ ಪಾಟೀಲ್ ಬೇಡಿಕೆಯನ್ನ ಇವರು ತಗೊಳ್ತಾರಾ ಅಥವಾ ನಿರಾಕರಿಸುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಚೈತ್ರ, ಬೆಂಗಳೂರಿನಲ್ಲಿ 2 ಜನ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಡಬೇಕು. ಅದರಲ್ಲಿ ಪ್ರಮುಖವಾಗಿ ಕನಿಷ್ಠ ಒಂದಾದರೂ ಕೊಡಬೇಕು. ರಾಜಾಜಿನಗರದಲ್ಲಿ ಪುಟ್ಟರಾಜು ಅವರಿಗೆ ಕೊಡಬೇಕು. ಪುಟ್ಟರಾಜು ಅವರು ಸ್ಥಳೀಯರು ಹೌದು ಮತ್ತು ಲಿಂಗಾಯತರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಹಾಗಾಗಿ ವೀರಶೈವ ಲಿಂಗಾಯತರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ನಮಗೆ ಗೆಲ್ಲುವ ಸಾಧ್ಯತೆ ಇದೆ. ಹಾಗಾಗಿ ಪುಟ್ಟರಾಜ್ಗೆ ಕೊಡಬೇಕಂತೇಳಿ ಪಟ್ಟು ಹಿಡಿದಿರುವಂಥದ್ದು. ನಿನ್ನೆಯ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕನಿಷ್ಠ ಬೆಂಗಳೂರಿನಲ್ಲಿ 2 ಆಗದಿದ್ರೆ ಒಂದಾದರೂ ಕೊಡಿ ಅಂತೇಳಿ ಪಟ್ಟು ಹಿಡಿದ್ರು. ಆದರೆ ಎಲ್ಲ ಒಂದು ಕಡೆ ಈಗಾಗಲೇ MLC ಪುಟ್ಟಣ್ಣ ಜೊತೆ ನಾವು ಮಾತುಕತೆಯನ್ನು ನಡೆಸಿದ್ವಿ. MLC ಪುಟ್ಟಣ್ಣಗೆ ನಾವು ಟಿಕೆಟ್ ಕೊಡುವ ಸಾಧ್ಯತೆ ಹೆಚ್ಚು ಅಂತೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಎಂಬಿ ಪಾಟೀಲ್ ರವರಿಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡಿರುವಂಥದ್ದು. ಒಂದು ವೇಳೆ ನೀವು ಬೆಂಗಳೂರಿನಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ವೀರಶೈವ ಲಿಂಗಾಯತರಿಗೆ ಮಾಡಿದಂಥ ಅವಮಾನ ಆಗಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬೆಂಗಳೂರಿರ್ತಕ್ಕಂಥ ವೀರಶೈವ ಲಿಂಗಾಯತರು ಕಾಂಗ್ರೆಸ್ ವಿರುದ್ಧ ಮತವನ್ನು ಹಾಕ್ತಾರೆ. ಇದು ಬಿಜೆಪಿಗೆ ಅನುಕೂಲ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತು ಬೆಳೆದಿರುವಂಥದ್ದು. ಎಲ್ಲ ಒಂದು ಕಡೆ ಸಿಟ್ಟಿಗೆದಂಥ ಎಂಬಿ ಪಾಟೀಲ್ ರವರು ನಾನು ಇವತ್ತು ನಾಳೆ ನಡೀತಕ್ಕಂಥ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ನಾನು ಹಾಜರಾಗಲ್ಲ, ಕನಿಷ್ಠ 1 ಟಿಕೆಟ್ ಆದರೂ ಕೊಡಿ ಬೆಂಗಳೂರಿನಲ್ಲಿ, ಇಲ್ಲಾಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಲಿಂಗಾಯತ ಮತಗಳು ಕಾಂಗ್ರೆಸ್ ವಿರುದ್ಧ ಬೀಳ್ತವೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ನೀವು ರಾಜಾಜಿನಗರದಲ್ಲಿ ಪುಟ್ಟರಾಜು ಅವರು ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಪುಟ್ಟರಾಜು ಕೂಡ ಪಕ್ಷದ ವಿರುದ್ಧ ಬಂಡಾಯ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನೀವು ಟಿಕೆಟ್ ಕೊಡಲೇಬೇಕಂತೇಳಿ ಪಟ್ಟು ಹಿಡಿದ್ರು. ಆದರೆ ಈ ಸಂದರ್ಭದಲ್ಲಿ MLC ಪುಟ್ಟಣ್ಣರ ಜೊತೆ ನಾವು ಮಾತುಕತೆ ನಡೆಸಿದ್ವಿ. ಅಲ್ಲಿ ಒಕ್ಕಲಿಗ ಮತಗಳಿರ್ತಕ್ಕಂಥದ್ದು ಮತ್ತು OBC ಮತಗಳಿರ್ತಕ್ಕಂಥದ್ದು. ಹಾಗಾಗಿ MLC ಪುಟ್ಟಣ್ಣರವರಿಗೆ ಕೊಡೋದ್ರಿಂದ ಅನುಕೂಲ ಆಗುತ್ತೆ. ಭಾರತೀಯ ಜನತಾ ಪಕ್ಷದಿಂದ ಅವರು MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ MLC ಪುಟ್ಟಣ್ಣ ನಾವು ಕೊಡುವುದಾಗಿ ಎಲ್ಲ ಒಂದು ಕಡೆ DKC ಮತ್ತು ಸಿದ್ದರಾಮಯ್ಯ ಹೇಳಿದರು. ಆ ಸಂದರ್ಭದಲ್ಲಿ ಕೋಪಗೊಂಡಂತ ಎಂಬಿ ಪಾಟೀಲ್ ರವರು ನೀವು ಲಿಂಗಾಯತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಇನ್ಯಾರಿಗೆ ಕೊಡ್ತೀರಾ? ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಲಿಂಗಾಯತರ ಸಂಖ್ಯೆ ಇರತಕ್ಕಂಥದ್ದು. ಒಂದೇ ಒಂದು ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಬೇರೆದೇ ಸಂದೇಶ ಹೋಗುತ್ತೆ. ಹಾಗಾಗಿ ಪುಟ್ಟರಾಜ್ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಪಟ್ಟು ಹಿಡಿದು ಸಭೆಯಿಂದ ಹೊರ ಬಂದಿರುವಂಥದ್ದು. ಒಟ್ಟಾರೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಟಿಕೆಟ್ಗಾಗಿ ಪರಸ್ಪರ ಇದೀಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಳ ಜಗಳ ಬಿಜೆಪಿಗೆ ಅಸ್ತ್ರವಾಗುತ್ತಾ ಹೇಗೆ? ಯಾಕಂತ ಹೇಳಿದ್ರೆ ಈಗಾಗಲೇ ಎಂಬಿ ಪಾಟೀಲ್ ರವರು ಪುಟ್ಟರಾಜ್ ಅವರಿಗೆ ಟಿಕೆಟ್ ಕೊಡಬೇಕು, ಆ ಮುಖಾಂತರ ಬೆಂಗಳೂರು ತಕ್ಕಂಥ ಲಿಂಗಾಯತ ಮತಗಳನ್ನು ಸೆಳೆಯಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಪಟ್ಟು ಹಿಡಿದಿರುವಂಥದ್ದು. ಆದರೆ ಸದ್ಯಕ್ಕೆ MLC ಪುಟ್ಟಣ್ಣರವ್ರದ್ದು ಬೇಡಿಕೆ ಇದೆ. ಅವರು MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಬರ್ತಿದ್ದಾರೆ. ಅವರು ರಾಜಾಜಿನಗರದಿಂದ ಸ್ಪರ್ಧೆ ಮಾಡ್ತಾರೆ. ಎಲ್ಲ ಒಂದು ಕಡೆ ಅಲ್ಲಿರ್ತಕ್ಕಂಥ ಒಕ್ಕಲಿಗ ಮತಗಳು ಮತ್ತು OBC ಮತಗಳು ಬಿದ್ದರೆ ಅನುಕೂಲ ಆಗುತ್ತೆ. ಅಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರ ವಿರುದ್ಧ ಆಂಟಿ ಇನ್ಕಮಿನ್ಸ್ ಇದೆ. ಹಾಗಾಗಿ ಇದು ಅನುಕೂಲ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ಮತ್ತು DKಶಿ ಅವರ ಲೆಕ್ಕಾಚಾರ. ಒಂದು ಕಡೆ ಪುಟ್ಟಣ್ಣವರು ಈಗಾಗಲೇ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂಥದ್ದು ಮತ್ತು ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿರುವಂಥದ್ದು. ಸಿದ್ದರಾಮಯ್ಯ ಬಳಿ ಶಾಸಕ ಜಮೀರ್ ಅಹಮದ್ ಮುಖಾಂತರ ಪುಟ್ಟಣ್ಣ ಕೂಡ ಲಾಬಿಯನ್ನು ನಡೆಸಿರುವಂಥದ್ದು. ಈ ಎಲ್ಲ ಲಾಬಿಯ ನಡುವೆ ಈಗಾಗಲೇ ಎಂಬಿ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಒಬ್ಬರಾದರೂ ವೀರಶೈವರಿಗೆ ಟಿಕೆಟ್ ಕೊಡಬೇಕು, ವೀರಶೈವ ಲಿಂಗಾಯತ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿರ್ತಕ್ಕಂಥ ವೀರಶೈವ ಲಿಂಗಾಯತರು ಮುನ್ಸ್ಕೊಳ್ತಾರೆ. ಆ ಮುಖಾಂತರ ಇದು ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳು ಹೊರತ ಬೀಳುತ್ತೆ ಅನ್ನೋದು ಎಂಬಿ ಪಾಟೀಲ್ ರವರ ಲೆಕ್ಕಾಚಾರ. ಒಟ್ಟಾರೆ ರಾಜಾಜಿನಗರದ ಟಿಕೆಟ್ ಅನ್ನು ಪುಟ್ಟರಾಜು ಅವರಿಗೆ ಕೊಡಲೇಬೇಕಂತೇಳಿ ಇದೀಗ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರು ಪಟ್ಟು ಹಿಡಿದಿರುವಂಥದ್ದು. ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಬಹುತೇಕ ಗೈರಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆ ಮುಖಾಂತರ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಈಗೂ ಬಂದಿದೆ ಉಲ್ಲಾಸ್ ಅಗರಬತ್ತಿ, ಸುರಕ್ಷಿತ ಲ್ಯಾಬ್ ಪೊಲಿಟಿಷಿಯನ್ಗಳಿಗೆ ಪಂಚ್ ಕಜ್ಜಾಯ ರೆಡಿ. ತೋರಿಸ್ತೀವಿ ಇವರ ಡ್ರಾಮಾ, ನೋಡಿ ನಕ್ಬಿಡಿ. ಇದು ಮಾತಿಗೆ ಮಾತು ಕೊಡುವ ಶೋ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ.
ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು? ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ? ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. ಚುನಾವಣೆ ಚದುರಂಗದ ಆಟದಂತೆ. ಸೋಲು ಗೆಲುವಿಗೆ ಕಾರಣ, ಮಾರ್ಗ ನೂರಾರು. ಇಲ್ಲಿ ಶಿಷ್ಟಾಚಾರ, ಲೆಕ್ಕಾಚಾರ ಎರಡೂ ಮುಖ್ಯ. ರೋಚಕ ಚದುರಂಗದಾಟದ ಎಲ್ಲ ಬಣ್ಣಗಳು. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. ಸಂಜೆ 4 ಗಂಟೆಗೆ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿದ್ದಿದೆ ಇರ್ತಾರ ಕಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ. ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ, ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಜನಮನ ಮತ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. 5 ವರ್ಷಗಳ ರಿಪೋರ್ಟ್ ಕಾರ್ಡ್, ಸಾಧನೆ ಸಮಸ್ಯೆಗಳ ಮೌಲ್ಯಮಾಪನ, ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ, ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರು ಹೇಳ್ತಿರೋದೇನು, ಮತದಾರನ ಮಾತು ಮನಸ್ಸೇನಿದೆ. ಇಲೆಕ್ಷನ್ ಬಂದಾಗ ನೆನಪು ಮಾಡ್ತಾರ, ಎಲ್ಲರೂ ತಕೋತಾರ, ಬಿಲ್ ತಕೊಂಡ್ ಹೋಗಿ ಮನ್ಯಾಗ ಕುಂಡಿರ್ತಾರೆ. ಎಲ್ಲಿ ನೋಡಿದ್ರೆ ಗುಂಡಿನೇ. ಈ ಗಾಡಿಗಳು ಒಂದ್ ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದ್ರೋಗಿರುತ್ತೆ. ಅಧಿಕಾರಿಗಳು, ಈ ಲೀಡರ್ಗಳು ಹೊಂದಾಣಿಕೆ ಮಾಡಿಕೊಂಡು ಜನರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ನಗರಸಭೆ ಆಗ್ಬಿಟ್ಟಿದೆ ಸರ್, ನಗರಸಭೆ ಈಗ. ಬನ್ನಿ ಕರ್ಕೊಂಬಂದಿ, ಶಾಸ್ತ್ರಿ ಕರ್ಕೊಂಬಂದು ಕೇಳ್ಬೇಕು ಸರ್ ನೀವು. ಜನ ಮತ. ವೆಲ್ಕಮ್ ಬ್ಯಾಕ್. ನಿಮಗೆ ದವಡೆ, ಕುತ್ತಿಗೆ ಅಥವಾ ಗಂಟಲು ನೋವಿದ್ಯಾ? ಶೀತದ ಜೊತೆ ಪದೇ ಪದೇ ಈ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆಯಾ? ನೀವೊಮ್ಮೆ ನಿಮ್ಮ ಹೃದಯದ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು. ಹೃದಯಾಘಾತದ ಗುಣಲಕ್ಷಣಗಳಲ್ಲಿ ಕಾಣಿಸ್ತಾ ಇದೆ ಸಾಕಷ್ಟು ಬದಲಾವಣೆ. ಅನೇಕರಿಗೆ ಹೃದಯಾಘಾತದ ಮುನ್ಸೂಚನೆ ಗೊತ್ತಾಗ್ತಿಲ್ಲ. ಹೊಸ ಸಿಂಪ್ಟಮ್ಸ್ ನಿಂದ ಹೃದಯಾಘಾತ ಸಂಭವಿಸ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಸಿಂಪ್ಟಮ್ಸ್ ಇದ್ದವರು ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ
ಅಥವಾ ಅಪ್ಪಲ್ಲಿ ನಡೆಯುವಾಗ ಆಯಾಸ ಆಗೋಂಥದ್ದು ಅಥವಾ ಎದೆ ನೋವು ಎದೆ ಉರಿ ಬಂದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ಅವ್ರದ್ದೊಂದು ಥರೋ ಕಾರ್ಡಿಯಾಕ್ ಚೆಕಪ್ ಮಾಡಿಸ್ಕೋಬೇಕು. ರಿಸ್ಕ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಧೂಮಪಾನ ಮಾಡುವವರಲ್ಲಿ, ಸಕ್ಕರೆ ಕಾಯಿಲೆ ಇದ್ದವರಲ್ಲಿ, ಅಥವಾ ಅನುವಂಶೀಯತೆ ಅಂದರೆ ಅವರ ಕುಟುಂಬ ಸದಸ್ಯರಲ್ಲಿ ಏನಾದರೂ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆದಂಥವರಲ್ಲಿ, ಅವರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಇದು ಸ್ವಾಭಾವಿಕವಾಗಿಯೇ ಕಳೆದ 15-20 ವರ್ಷದಿಂದ ಯುವಕರಲ್ಲಿ ಹೃದಯಾಘಾತ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಎಲ್ಲರಿಗೂ ಕೂಡ ಇದು ಎದೆನೋವೇ ಬರಬೇಕು ಅಂತ ಏನಿಲ್ಲ. ಸೊ ಆಯಾಸ ಆಗ್ಬೋದು, ಮೆಟ್ಲತ್ತಾಗ ಆಯಾಸ ಆಗೋದು ಅಥವಾ ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಆಯಾಸ ಆಗೋಂಥದ್ದು, ಅದು ಕೂಡ ಹೃದಯಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಎಲ್ಲರಿಗೂ ಈ ರೋಗ ಲಕ್ಷಣ ಹೃದಯಾಘಾತ ಆದಾಗ ಬರಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಬೆಂಚ್ ಕಾಮಿಡಿ ಪಂಚ್, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ ಸರಿ, ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ ಚುನಾವಣಾ ಚುರ್ಮುರಿ. ನೋಡಿ, ಎಂಜಾಯ್ ಮಾಡಿ. ಅವನ್ನ ಹೊಡೆಯೋಕೆ ಅಂತ ಒಂದು ಗ್ಯಾಂಗ್ ಕಾಯ್ತಾ ಇತ್ತು. ಅವನ್ನ ತಡೆಯೋಕ್ಕೂ ಒಂದು ಗ್ಯಾಂಗ್ ಇತ್ತು. ಗ್ಯಾಂಗ್ ವಾರ್ ಅವನು ಶುರು ಮಾಡಲಿಲ್ಲ, ಆದ್ರೆ ಮುಗಿಸ್ತಾನೆ. ಸಿಡ್ಲು ಹೊಡೆದು ಬಿಲ್ಡಿಂಗ್ ಬಿದೋಗ್ಬೇಕು ಆ ತರ ಬಿಲ್ಡಪ್ ಕೊಟ್ಬಿಟ್ರಲ್ಲಪ್ಪ ಸಿದ್ದರಾಮಣ್ಣವ್ರಿಗೆ. ಅಂದಂಗೆ ಆ ಇಬ್ರಾಹಿಂ ಸಾಹೇಬ್ರು ಹೋಗಿ ಬಂದು ಸಿದ್ದರಾಮಣ್ಣವ್ರ ಬುಡಕ್ಕೆ ಕೈ ಹಾಕ್ತಿರ್ತಾರೆ. ಅದಕ್ಕೇನಾದ್ರು ಸಿದ್ದರಾಮಣ್ಣವ್ರು ಸಿಡ್ಲು ಹೊಡೆದಂಗ ಆಡ್ತಾವ್ರ ಹೆಂಗೆ ಹೇಳಿಟ್ರೆ? ಸಿದ್ದರಾಮಯ್ಯ ಊರ ಈ ಕೇರಿನ ಯಾವ ನನ್ನ ಮಗನ ಗೊತ್ತು? ವರ್ಷ ಬಾದಾಮಿ ಮುಗಿತು ಇಲ್ಲಿಗೆ ಬಂದಾರೆ. वो सेपरेट ये सेपरेट और डिटेल बाद में बात करता हूँ. क्या ಇದೇ ಲಾಸ್ಟ್ ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರಲ್ಲಿ ಅಂತ ನೀವು ಬರ್ದಿಟ್ಬೇಡಿ. ಅಣ್ಣ ಒಂದ್ ಲೆಟರ್ ಹಾಕ್ಬಿಡೋಣ. ಯಾರು ಮುನಿಯಪ್ಪ ಅವ್ರು ಹೇಳ್ತಾರ ಫೋನ್ ಮಾಡಿ ಉನ್ನಣ್ಣ ఎందుకు వద్దు అని చెప్తారు. నాకు వాడు బిస్మిల్లా చేశారు కదా, నేను అదే చేస్తాను ఇప్పంత. क्या रे సెట్టింగ్ మీరు బిస్మిల్లా చేస్తా కూర్చోండి. అక్కడ మన సిದ್ದరామಣ್ಣವರು ఆಡ್ಕೊಳ್ಳೋರ ಬಾಯಿಗೆ ಬರೆ ಹಿಡಿಯಕ್ಕೆ ದೊಬ್ಬನೇ ಕಾಯಿಸ್ತಾವ್ರೆ. ನೀವು ದಾಟಿರೋದು ಬ್ಲಡ್ ಲೈನ್, ರಕ್ತ ಹರಿದೇ ಹರಿಯುತ್ತೆ. ರಿಯಲಿ? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ಸಿದ್ದರಾಮಯ್ಯ ರಮೇಶ್ ಇವರೆಲ್ಲರೂ ಭಯಪಡ್ಕೊಂತಕ್ಕಂತ ಕಾಲ ಕರ್ನಾಟಕ ರಾಜ್ಯದಲ್ಲಿ ಬರ್ತಾ ಇದೆ. ಇದಕ್ಕೆ ನೀವು ಪಾರ್ಟಿ ಕೊಡಿಸ್ಬೇಕಪ್ಪ. If you want to play me, I will play the game. If you want to kill me, I will end the game. ಅಲ್ಲ, ಕಾಂಗ್ರೆಸ್ ಅಲ್ಲಿ ಇರ್ಬೇಕಾದ್ರೆ ಸಿದ್ದರಾಮಣ್ಣವ್ರ ಶಾಲೆ ಹಿಡ್ಕೊಂಡು ಓಡಾಡ್ತಿದ್ದವ್ರು ನೀವು. ಈಗ ದೊಡ್ಡ ಗೌಡ್ರು ಕರೆದ್ರು ಅಂತ ಸಿದ್ದರಾಮಣ್ಣವ್ರ ಶಾಲೆ ಸೈಡಿಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರಲ್ಲ. ಏನ್ ಈ ವಯ್ಯ ಹಿಂಗೆ ಸಿಡಿ ರವಿ ಅವರೇ, ಬಾಬಾ ಸಾರಿ ಸಿಟಿ ರವಿ ಅವರೇ? ಕಾಂಗ್ರೆಸ್ ಗಂಡಸ್ಥಾನ ಕಡಿಮೆ ಆದಾಗ ಇಬ್ರಾಹಿಂ ಕರ್ಸ್ಕೊಂಡ್ರು, ಈಗ ಜನತಾದಳ ಗಂಡಸ್ಥಾನ ಕಡಿಮೆ ಆಗಿದೆ, ಈಗ ಕರ್ಸ್ಕೊಂಡಿದ್ದಾರೆ. ಅಯ್ಯೋ ಯಪ್ಪ, ಈ ಒಯ್ಯನ ಮಾತಾಡ್ಸೋದೇ ತಪ್ಪು ಎಡಿಟ್ರೆ. ಬಾಬಾ ಫಸ್ಟ್ ಈ ಒಯ್ಯನ ಆ ಕಡೆ ಕಳ್ಸ್ಬಿಡ್ರಪ್ಪ. ಎಡಿಟ್ರೆ, ನಮ್ಮ ಯಡಿಯೂರಪ್ಪನವ್ರನ್ನ ನಾನು ಏನೋ ಅಂದ್ಕೊಂಡ್ಬಿಟ್ಟಿದೆ. ಪರವಾಗಿಲ್ಲ, ಈ ವಯಸ್ಸಲ್ಲೂ ಊರೂರು ಕೇರಿ ಕೇರಿ ತಿರುಗ್ತಾವ್ರಂತಲ್ಲಪ್ಪ. ಗನ್ನಪ್ಪ ಅವರು. ಹುಲಿ 4 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಹೆದರ್ಕೊಂಡಲ್ಲ, ಬೇಟೆ ಶುರು. ಇಲ್ಲ, ಈ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಮತ್ತೊಮ್ಮೆ ಅದೆಲ್ಲ ಬಿಡಿ ಯಡಿಯೂರಪ್ಪನವ್ರೆ. ಈಗ ನಮ್ಮ ಸೋಮಣ್ಣವರು ಈ ನಮ್ಮ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಹೀರೋಯಿನ್ ತರ ಮುನಿಸ್ಕೊಂಡು ಕೂತ್ಕೊಂಡ್ಬಿಟ್ಟವ್ರಂತೆ. ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡ್ಸಿಪ್ಪ. ಇಲ್ಲ ಅಂದ್ರೆ ಗೊತ್ತಲ್ಲ, ರಾತ್ರಿ ಎತ್ತಾಕೊಂಡೋಗಿ ಆಪರೇಷನ್ ಮಾಡಿಸಿ ಕಳಿಸ್ಬಿಡ್ತಾರೆ. ನನಗೆ ನಂದೇ ಆದಂತ ನಿಬಂಧನೆಗಳಿವೆ, ಮತ್ತೆ ನಂದೇ ಆದಂತ ತೀರ್ಮಾನಗಳಿವೆ. ನನಗೆ ಕೆಲವು ವಿಚಾರಗಳಲ್ಲಿ ನಮ್ಮ ಒಳ ಹಂತದಲ್ಲಿ ಏನೆಲ್ಲ ಕೆಲವು ಚರ್ಚೆಗಳು ಮತ್ತೊಂದು ಆಗ್ತಾ ಇರ್ತದೆ. ಆದ್ರೂ ನಿಮ್ಗೆ ಏಜು ಬಾರ್ ಆಗಿದೆ ಅಂತೇಳಿ ಮನೆ ಕಡೆ ಕಳ್ಸ್ಬಿಟ್ರೆ ಹೃದಯಕ್ಕೆ ತಗೊಂಬೇಡಿಪ್ಪ. ನಮ್ದು 72.
ಇದೊಂದ್ಸರಿ ಹೆಂಗೋ ಯಡಿಯೂರಪ್ಪನವ್ರ ಜೊತೆ ಕಾಲ ತಳ್ಬಿಡಿ. ಯಾಕೆಂದ್ರೆ ಈ ಸರಿ ಬಿಜೆಪಿ ಪಕ್ಷನ ಗೆಲ್ಸ್ತೀನಿ ಅಂತೇಳಿ ನಮ್ಮ ಯಡಿಯೂರಪ್ಪನವರು ಶಪಥಗೈದ ಬಬ್ರು ವಾಹನ ತರ ರೊಚ್ಚಿಗೆದ್ಬಿಟ್ಟವ್ರೆ. ಎಡಿಟ್ರೆ ಬನ್ನಿಯಪ್ಪ ಮನೆ ಕಡೆ ಹೋಗೋಣ. ಚುನಾವಣಾ ಚುರುಮುರಿ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವೆಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.